ನಮಸ್ಕಾರ ಸ್ನೇಹಿತರೆ, ಕರ್ನಾಟಕ ಮ್ಯಾಟರ್ಸ್ಗೆ ಮತ್ತೊಮ್ಮೆ ಆತ್ಮೀಯ ಸ್ವಾಗತ. ಬೇಸಿಗೆಯ ಬಿಸಿಲಿನಿಂದ ಕಂಗೆಟ್ಟಿದ್ದ ಜನತೆಗೆ, ಅದರಲ್ಲೂ ಮುಖ್ಯವಾಗಿ ಮುಗಿಲಿನತ್ತ ಮುಖ ಮಾಡಿ ಮಳೆಗಾಗಿ ಕಾಯ್ತಾ ಇದ್ದ ನಮ್ಮ ರೈತಾಪಿ ವರ್ಗಕ್ಕೆ ಭಾರತೀಯ ಹವಾಮಾನ ಇಲಾಖೆ ಭರ್ಜರಿ ಗುಡ್ ನ್ಯೂಸ್ ಕೊಟ್ಟಿದೆ. ಹೌದು, ಈ ವರ್ಷ ನೈಋತ್ಯ ಮುಂಗಾರು ಅಂದುಕೊಂಡದಕ್ಕಿಂತ ಬೇಗನೆ ಭಾರತಕ್ಕೆ ಪ್ರವೇಶಿಸಲಿದೆ ಅಂತ ಹವಾಮಾನ ಇಲಾಖೆ ಅಧಿಕೃತವಾಗಿ ಘೋಷಿಸಿದ್ದು, ದಿನಾಂಕ ಕೂಡ ಅನೌನ್ಸ್ ಮಾಡಿದೆ. ಹಾಗಾದ್ರೆ ಮುಂಗಾರು ಮಳೆ ಭಾರತಕ್ಕೆ ಯಾವ ದಿನಾಂಕದಂದು ಎಂಟ್ರಿ ಕೊಡಲಿದೆ? ನಮ್ಮ ಕರ್ನಾಟಕದಲ್ಲಿ ಮಳೆಗಾಲ ಯಾವಾಗ ಶುರುವಾಗಲಿದೆ? ಮುಂಗಾರು ಬೇಗನೆ ಬರ್ತಾ ಇದ್ರು ಎಲ್ ನಿನೋ ಎಫೆಕ್ಟ್ನಿಂದ ಮಳೆಯ ಪ್ರಮಾಣ ಕಡಿಮೆಯಾಗಲಿದೆಯಾ? ಬನ್ನಿ ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ನೋಡೋಣ. ವಿಡಿಯೋ ಶುರು ಮಾಡೋದಕ್ಕೂ ಮೊದಲು ನೀವಿನ್ನೂ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಆಗಿ, ಹಾಗೆ ಪಕ್ಕದಲ್ಲೇ ಇರೋ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಭಾರತಕ್ಕೆ ಮುಂಗಾರು ಆಗಮನ ಫಿಕ್ಸ್. ಯಾವಾಗ ಎಂಟ್ರಿ? ಸ್ನೇಹಿತರೆ, ಸಾಮಾನ್ಯವಾಗಿ ಜೂನ್ 1ರಂದು ಕೇರಳ ಕರಾವಳಿಯ ಮೂಲಕ ಭಾರತಕ್ಕೆ ಮುಂಗಾರು ಮಳೆ ಎಂಟ್ರಿ ಕೊಡುತ್ತೆ. ಆದರೆ ಈ ವರ್ಷ 6 ದಿನಗಳ ಮುಂಚಿತವಾಗಿಯೇ ಅಂದರೆ ಮೇ 26ರಂದು ಮುಂಗಾರು ಮಳೆ ಮಾರುತಗಳು ಕೇರಳಕ್ಕೆ ಅಪ್ಪಳಿಸಲಿವೆ ಅಂತ IMD ಮುನ್ಸೂಚನೆ ಕೊಟ್ಟಿದೆ. ಬಂಗಾಳಕೊಲ್ಲಿ, ಅಂಡಮಾನ್ ಸಮುದ್ರ ಹಾಗೂ ನಿಕೋಬಾರ್ ದ್ವೀಪಗಳ ಭಾಗದಲ್ಲಿ ವಾತಾವರಣವು ಮುಂಗಾರು ಮಳೆಗೆ ಪೂರಕವಾಗಿ ಬದಲಾಗ್ತಾ ಇದ್ದು, ಮುಂದಿನ 24 ಗಂಟೆಗಳಲ್ಲಿ ಇದು ಮತ್ತಷ್ಟು ಬಿರುಸು ಪಡೆಯಲಿದೆ. ಪರಿಣಾಮ ದಕ್ಷಿಣ ಭಾರತದ ಪಶ್ಚಿಮ ಕರಾವಳಿ ಭಾಗಗಳಲ್ಲಿ ಮೇ 28ರವರೆಗೂ ವ್ಯಾಪಕ ಮಳೆ ಆಗಲಿದೆ ಅಂತ ವರದಿ ಹೇಳಿದೆ. ಕರ್ನಾಟಕಕ್ಕೆ ಯಾವಾಗ ಮುಂಗಾರು ಮಳೆ? ಸ್ನೇಹಿತರೆ, ಮುಂಗಾರು ಮಳೆ ಮೊದಲು ಕೇರಳವನ್ನ ತಲುಪಿದ ನಂತರ ಅಲ್ಲಿಂದ ನಿಧಾನವಾಗಿ ಉತ್ತರ ಪಶ್ಚಿಮ ದಿಕ್ಕಿನತ್ತ ಚಲಿಸಿ ಕರ್ನಾಟಕವನ್ನ ಪ್ರವೇಶಿಸುತ್ತೆ. ಮೇ 26ರಂದು ಕೇರಳಕ್ಕೆ ಮುಂಗಾರು ಪ್ರವೇಶಿಸಿದ್ರೆ ಕೇವಲ 3ರಿಂದ 4 ದಿನಗಳಲ್ಲಿ ಅಂದರೆ ಮೇ ಅಂತ್ಯದ ವೇಳೆಗೆ ಕರ್ನಾಟಕದ ಕರಾವಳಿ ಮತ್ತು ಮಲೆನಾಡು ಭಾಗಗಳಿಗೆ ಮುಂಗಾರು ಮಳೆ ಭರ್ಜರಿಯಾಗಿ ಎಂಟ್ರಿ ಕೊಡಲಿದೆ. ಇದು ರೈತರಿಗೆ ನಿಜಕ್ಕೂ ದೊಡ್ಡ ರಿಲೀಫ್ ತರಲಿದೆ. ಸದ್ಯದ ವಾತಾವರಣ ನೋಡಿದ್ರೆ ಮುಂದಿನ 3-4 ದಿನಗಳ ಕಾಲ ತಮಿಳುನಾಡು, ಕೇರಳ ಹಾಗೂ ನಮ್ಮ ಕರ್ನಾಟಕದ ದಕ್ಷಿಣ ಒಳನಾಡಿನಲ್ಲಿ ಮುಂಗಾರು ಪೂರ್ವ ಭಾರೀ ಮಳೆಯಾಗುವ ಮುನ್ಸೂಚನೆ ಇದೆ. ಮುಂಗಾರು ಬೇಗ ಬಂದ್ರೂ ಭಾರೀ ಆತಂಕ. ಎಲ್ ನಿನೋದಿಂದ ಕಡಿಮೆಯಾಗುತ್ತಾ ಮಳೆ? ಸ್ನೇಹಿತರೆ, ಮುಂಗಾರು ಮಳೆ ಬೇಗನೆ ಬರ್ತಾ ಇದೆ ಅಂತ ಖುಷಿ ಪಡೋ ಹೊತ್ತಿನಲ್ಲೇ ಹವಾಮಾನ ತಜ್ಞರು ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ದಾರೆ. ಅದೇನು ಅಂದರೆ ಎಲ್ ನಿನೋ ಪ್ರಭಾವ. ಅಮೆರಿಕದ ಹವಾಮಾನ ಸಂಸ್ಥೆ ನೀಡಿರುವ ವರದಿ ಪ್ರಕಾರ ಈ ವರ್ಷ ಮೇ ಮತ್ತು ಜುಲೈ ನಡುವೆ ಎಲ್ ನಿನೋ ಸೃಷ್ಟಿಯಾಗುವ ಸಾಧ್ಯತೆ 82%ರಷ್ಟಿದೆ. ಭಾರತದಲ್ಲಿ ಎಲ್ ನಿನೋ ಪ್ರಭಾವ ಉಂಟಾದರೆ ಉಷ್ಣಾಂಶ ಹೆಚ್ಚಾಗಿ ಮುಂಗಾರು ಮಳೆಯ ಪ್ರಮಾಣ ಕಡಿಮೆಯಾಗುತ್ತೆ. ಹೀಗಾಗಿ ಹವಾಮಾನ ಇಲಾಖೆ ತನ್ನ ಮೊದಲ ಹಂತದ ವರದಿಯಲ್ಲಿ ಈ ಬಾರಿಯ ಮುಂಗಾರು ಹಂಗಾಮಿನಲ್ಲಿ ಅಂದರೆ ಜೂನ್ನಿಂದ ಸೆಪ್ಟೆಂಬರ್ ಅವಧಿಯಲ್ಲಿ ವಾಡಿಕೆಗಿಂತ ಕಡಿಮೆ ಮಳೆಯಾಗುವ ಸಾಧ್ಯತೆ ಇದೆ ಅಂತ ತಿಳಿಸಿದೆ. ಆದರೂ ದಕ್ಷಿಣ ಭಾರತದ ಕೆಲವು ಭಾಗಗಳಲ್ಲಿ ಉತ್ತಮ ಮಳೆಯಾಗುವ ಭರವಸೆ ಇದೆ. ಇದೇ ತಿಂಗಳಾಂತ್ಯಕ್ಕೆ IMD ತನ್ನ 2ನೇ ಹಂತದ ವರದಿಯನ್ನ ನೀಡಲಿದ್ದು, ಆಗ ಮಳೆಯ ನಿಖರವಾದ ಪ್ರಮಾಣ ನಮಗೆ ಗೊತ್ತಾಗುತ್ತೆ. ಕರ್ನಾಟಕದಲ್ಲಿ ಪೂರ್ವ ಮುಂಗಾರು ಅಬ್ಬರ, ಹಲವು ಜಿಲ್ಲೆಗಳಿಗೆ ಅಲರ್ಟ್. ಒಂದೆಡೆ ಮುಂಗಾರು ಆಗಮನದ ಡೇಟ್ ಫಿಕ್ಸ್ ಆಗಿದ್ರೆ, ಇತ್ತ ಕರ್ನಾಟಕದಲ್ಲಿ ಪೂರ್ವ ಮುಂಗಾರು ಮಳೆಯ ಅಬ್ಬರ ಜೋರಾಗಿದೆ. ರಾಜ್ಯದ ಎಲ್ಲ ಜಿಲ್ಲೆಗಳಲ್ಲೂ ಮುಂದಿನ 7 ದಿನಗಳ ಕಾಲ ಹಗುರದಿಂದ ಸಾಧಾರಣ ಮಳೆಯಾಗಲಿದೆ ಅಂತ ಬೆಂಗಳೂರಿನ ಹವಾಮಾನ ಇಲಾಖೆ ಕೇಂದ್ರ ತಿಳಿಸಿದೆ. ಮೇ 16, 17, 18ರಂದು ದಕ್ಷಿಣ ಒಳನಾಡಿನ ಕೊಡಗು, ಚಿಕ್ಕಮಗಳೂರು, ಹಾಸನ, ಶಿವಮೊಗ್ಗ, ಮೈಸೂರು, ಚಾಮರಾಜನಗರ ಹಾಗೂ ಚಿತ್ರದುರ್ಗ ಜಿಲ್ಲೆಗಳಲ್ಲಿ ಬಿರುಗಾಳಿ ಸಹಿತ ಭಾರೀ ಮಳೆ ಆಗಲಿದೆ ಅಂತ ಹೇಳಿರುವ ಹವಾಮಾನ ಇಲಾಖೆ ಯೆಲ್ಲೋ ಅಲರ್ಟ್ ಘೋಷಿಸಿದೆ. ಒಟ್ನಲ್ಲಿ ಸ್ನೇಹಿತರೆ, ರೈತರು ಅಚ್ಚುಕಟ್ಟಾಗಿ ತಮ್ಮ ಕೃಷಿ ಚಟುವಟಿಕೆಗಳನ್ನು ಆರಂಭಿಸೋದಕ್ಕೆ ಇದು ಸಕಾಲ. ಮುಂಗಾರು ಆಗಮನ ಬೇಗನೆ ಆಗ್ತಾ ಇರೋದ್ರಿಂದ ಜಲಾಶಯಗಳು ಬೇಗನೆ ಭರ್ತಿಯಾಗಿ ನೀರಿನ ಸಮಸ್ಯೆ ಬಗೆಹರಿಲಿ ಅಂತ ನಾವೆಲ್ಲರೂ ಆಶಿಸೋಣ. ಸ್ನೇಹಿತರೆ, ಮುಂಗಾರು ಬೇಗನೆ ಬರ್ತಾ ಇರೋ ಬಗ್ಗೆ ನೀವೇನು ಹೇಳ್ತೀರಿ? ನಿಮ್ಮ ಊರಿನಲ್ಲಿ ರೈತರು ಮಳೆಗಾಲದ ಕೃಷಿ ಸಿದ್ಧತೆ ಶುರು ಮಾಡಿದ್ದಾರಾ? ಕಮೆಂಟ್ ಬಾಕ್ಸ್ನಲ್ಲಿ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಹಂಚಿಕೊಳ್ಳಿ. ಈ ಇನ್ಫಾರ್ಮೇಟಿವ್ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಈಗಲೇ ಲೈಕ್ ಮಾಡಿ, ಪ್ರತಿಯೊಬ್ಬ ರೈತರಿಗೂ ಹಾಗೂ ನಿಮ್ಮ ವಾಟ್ಸಪ್ ಗ್ರೂಪ್ಗಳಿಗೂ ವಿಡಿಯೋವನ್ನು ಶೇರ್ ಮಾಡಿ. ರಾಜ್ಯದ ಇಂಥ ಪ್ರಮುಖ ಅಪ್ಡೇಟ್ಸ್ಗಳಿಗಾಗಿ ಮರೆಯದೆ ನಮ್ಮ ಕರ್ನಾಟಕ ಮ್ಯಾಟರ್ಸ್ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಷಯದ ಜೊತೆಗೆ ಮತ್ತೆ ಸಿಗೋಣ. ಅಲ್ಲಿವರೆಗೂ ನಮಸ್ಕಾರ.